ಒಂದು ಸಮಾಧಾನಕರ ಸಂಗತಿ ಏನು ಅಂತಂದರೆ, ಇಷ್ಟೊಂದೆಲ್ಲ ಹೊರ್ಮುಜ್ ಜಲಸಂಧಿನಲ್ಲಿ ಇಷ್ಟೊಂದೆಲ್ಲ ಅವಾಂತರಗಳಾದರೂ ಕೂಡ ಭಾರತದ ಹಡಗುಗಳು ಆರಾಮಾಗಿ ಬರ್ತಾ ಇವೆ. ಗ್ರೀನ್ ಸಾನ್ವಿ ಹಡಗು LPG ತರ್ತಾ ಇದೆ, ತೋರಿಸ್ತಾ ಇದ್ದೀವಿ ನಾವು. ಅತ್ಯಂತ ದೊಡ್ಡದಾಗಿದೆ ಇದು. 45,000 ಮೆಟ್ರಿಕ್ ಟನ್ LPGನ ತರ್ತಾ ಇದೆ ಇದು. ಹೊರ್ಮುಜ್ ಜಲಸಂಧಿನಲ್ಲಿ ಭಾಳ ಸುಲಭವಾಗಿ ಈ ಭಾರತದ ಹಡಗುಗಳು ಸಾಗ್ತಾ ಇವೆ. ಇಲ್ಲಿ ಪ್ರವೇಶ ಇರುವಂಥದ್ದು ಭಾರತದ ಹಡಗುಗಳಿಗೆ, ಜಪಾನ್ ಹಡಗುಗಳಿಗೆ, ಈಗ ಮೊನ್ನೆಯಿಂದ ಫ್ರಾನ್ಸ್ ಹಡಗುಗಳು ಕೂಡ ಬರ್ತಾ ಇವೆ. ಇನ್ನು ಬೇರೆ ಬೇರೆ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಮತ್ತೆರಡು ಹಡಗುಗಳು ಕೂಡ ಕೆಲವೇ ದಿನಗಳಲ್ಲಿ ಬರ್ತವೆ. ಇದೆಲ್ಲದರ ಹೊರತಾಗಿಯೂ ಕೂಡ ಇನ್ನೂ 17 ಹಡಗುಗಳು ಅಲ್ಲೇ ಉಳ್ಕೊಂಡಿವೆ. ನಾವು ತೋರಿಸ್ತಾ ಇದ್ದೀವಿ. ಈ ರೀತಿ ಎರಡು ಹಡಗುಗಳು ಬರ್ತಾ ಇವೆ. ಒಂದು ಸಾನ್ವಿ ಹಡಗಿನ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇನ್ನೂ ಕೂಡ 17 ಹಡಗುಗಳು ಅಲ್ಲೇ ಇವೆ. 17ರ ಪೈಕಿ 3 LPG ಟ್ಯಾಂಕರ್ಗಳು, 4 ಕಚ್ಚಾ ತೈಲ ಟ್ಯಾಂಕರ್ಗಳು, 1 LNG ಟ್ಯಾಂಕರ್ಗಳು, 1 ಈ ರಾಸಾಯನಿಕಗಳನ್ನು ಹೊತ್ತಂಥ ಟ್ಯಾಂಕರ್ಗಳು, ಇನ್ನು 3 ಕಂಟೈನರ್ ಹಡಗುಗಳು ಕೂಡ ಇವೆ. ಈ ಸರಳ ಸಾಗಾಣಿಕೆ ಹಡಗುಗಳು 2 ಇವೆ. ಈ ರೀತಿ ಈ ಹೊರ್ಮುಜ್ ಜಲಸಂಧಿನಲ್ಲಿ ಸುಮಾರು ಹಡಗುಗಳಿವೆ. 17 ಹಡಗುಗಳು ಇನ್ನೂ ಕೂಡ ಹೊರ್ಮುಜಲ್ಲೇ ನಿಂತಿವೆ. ಒಂದಾದಮೇಲೆ ಒಂದು ಹೊರಗಡೆಗೆ ಬರ್ತಾ ಇವೆ. ಯಾಕಂದರೆ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರಾನ್ ಮೃದು ಧೋರಣೆಯನ್ನು ತಳೆದಿದೆ. ಭಾರತ ಮಿತ್ರ ರಾಷ್ಟ್ರ, ನಿಮ್ಮ ಯಾವುದೇ ಹಡಗುಗಳಿಗೆ ನಾವು ಅಡ್ಡಗಾಲ ಹಾಕಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಈ ಭಾರತದ ಹಡಗುಗಳು, ಚೀನಾದ ಹಡಗುಗಳು, ಈ ಕಡೆ ಜಪಾನ್ನ ಹಡಗುಗಳು, ಇತ್ತೀಚೆಗೆ ಫ್ರಾನ್ಸ್ ಕೂಡ ನಿನ್ನೆಯಿಂದ ಫ್ರಾನ್ಸ್ ಹಡಗುಗಳಿಗೂ ಕೂಡ ಗ್ರೀನ್ ಸಿಗ್ನಲ್, ಹೋಗಿ ನಿಮಗೆ ತೊಂದರೆ ಕೊಡಲ್ಲ ನಾವು ಅಂತ. ಇನ್ನೆಲ್ಲ ಬೇರೆ ಬೇರೆ ಹಡಗುಗಳು ನೂರಾರು ಸಂಖ್ಯೆಯಲ್ಲಿ ನಿಂತಿವೆ. ಬಂದಾಗಲೇ ಗೊತ್ತವು. ಏನಾದರೂ ಯುದ್ಧ ತೀವ್ರ ಆಯಿತು ಅಂದರೆ ಬಹಳ ಕಷ್ಟ. ಈಗ ಅವರಿಗೆ ಮೊದಲೇ ಈಗ ಆಹಾರ ಖಾಲಿ ಆಗಿರುತ್ತೆ. ಜೊತೆಗೆ ಆ ಸಮುದ್ರದಲ್ಲಿ ನಿಂತು ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಯಾವ ಸಂದರ್ಭದಲ್ಲಿ ಯಾವ ಬಾಂಬ್ ಬೀಳುತ್ತೋ, ಯಾವ ಕ್ಷಿಪಣಿ ಬೀಳುತ್ತೋ, ಅವ್ರಿಗೇನು ಮಲಗಿದ್ರೆ ನಿದ್ರೆ ಬರುತ್ತಾ? ಇದು ಸಂಗತಿ. ನೋಡಿ ಅಮೆರಿಕಾ ಯಾವ ಮಟ್ಟಕ್ಕೆ ಬಂತು ನೋಡಿ. ಅಮೆರಿಕಾ ಅಂತಂದರೆ ಜಗತ್ತಿನ ಶಕ್ತಿಶಾಲಿ ಮಿಲಿಟರಿ, ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳು. ಏನು ಅಮೆರಿಕದ ಎದುರುಗಡೆ ನಿಲ್ಲಕ್ಕೆ ಸಾಧ್ಯನಾ? ಆ ರೀತಿ ಒಂದು ಮನೋಭಾವನೆ ಇತ್ತು. ಅಮೆರಿಕವನ್ನು ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮನೋಭಾವನೆ. ಚೀನಾ ಇದನ್ನೆಲ್ಲ ಈ ಟೆಸ್ಟಿಂಗಿಗೆ ಬಿಟ್ಟಿದೆ. ಆಯಿತು, ಅಮೆರಿಕ ಶಕ್ತಿ ಸಾಮರ್ಥ್ಯಗಳು ಏನೇನಿದೆ ಅದೆಲ್ಲ ಗೊತ್ತಾಗಲಿ. ಮುಂದೊಂದಲ್ಲ ಒಂದು ದಿವಸ ಗೊತ್ತಿಲ್ಲ ಯಾರ್ಯಾರ ವಿರುದ್ಧ ಯುದ್ಧ ಸಾರಿಬಿಡ್ತಾರೋ. ಈಗ ಅಮೆರಿಕದ ಬಂಡವಾಳ ಬಯಲಾಗ್ತಾ ಇದೆ.